ಅಲ್ಲ, ಸ್ಪೀಕರ್ ಅವರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಬೇರೆ ಸಂದರ್ಭ ಮಾಡಬೇಕಾಗತ್ತೆ. ಸ್ಪೀಕರ್ಗೆ ಆ ಒಂದು ಜಾಗಕ್ಕೆ ಗೌರವ ಕೊಟ್ಟಿಲ್ಲ ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿರುವಂಥದ್ದು. ಆದರೆ ಯಾಕೆ ಹಾಗಾಯಿತು ಅನ್ನೋಂಥದ್ದು ನಮ್ಮ ಭಾವನೆ. ಇದು ನಿಮಗೆ ಅಗೌರವ ಅಲ್ಲ, ಇದು ಸರ್ಕಾರ ನಡ್ಕೊಂಡಂತ ರೀತಿಗೆ ನಾವು ಆ ರೀತಿ ಒಂದು ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಆಯ್ತು ಬಿಟ್ರೆ ನಿಮ್ಮ ವಿರುದ್ಧದ ಹೋರಾಟ ಅಲ್ಲ. ಸ್ಪೀಕರ್ ಜಾಗಕ್ಕೆ ಇದ್ದಂತ ಅದ್ರ ಮೇಲೆ ಬೀಳುವಂತ ಹೋರಾಟಗಳಲ್ಲ ಅದು. ಆದ್ರೆ ಸರ್ಕಾರ ಈ ರೀತಿಯ ಒಂದು ಉದ್ದಟತನದ ಪರಮಾವಧಿಗೆ ಹೋಗ್ಬೇಕಾದ್ರೆ ನಾವು ಆ ಹೋರಾಟ ಮಾಡಿರುವಂಥದ್ದು ಸರಿ ಅಂತ ನೀನು ಇವತ್ತು ಕೂಡ ನಂಬಿದೆ. ಆದ್ರೆ ಆ ಜಾಗಕ್ಕೆ ಹೋಗ್ಬೇಕಿತ್ತು ಬೇಡ, ಮೊದಲನೇ ಬಾರಿ ಗೆದ್ದಿದ್ದೇವೆ, ನಡೆದಿದೆ, ಚಲ್ತಾ ಹೈ. ಈಗ ಸದನ ಸಮಿತಿ ಆದೇಶ ಆ ದಿನದಿಂದ ರದ್ದ ಅಥವಾ ನಿನ್ನೆ ಆದೇಶ ಮಾಡಿದ್ರು ಆ ದಿನ, ಯಾಕೆಂದ್ರೆ ಪತ್ತೆಗಳನ್ನು ತಡೆ ಈಗೆಲ್ಲದೂ ಕೂಡ ಅದೆಲ್ಲದೂ ವಾಪಸ್ ತಗೊಂಡಿದ್ದಾರೆ. ಅವತ್ತು ಏನು ಆದೇಶವನ್ನ ಮಾಡಿದ್ರು ಯಥಾವತ್ತಾಗಿ ಆದೇಶವನ್ನ ಇವತ್ತು ರದ್ದುಗೊಳಿಸಿದ್ದಾರೆ. ಅಮಾನತ್ ಆಗಿದ್ರಲ್ಲ ಅದೆಲ್ಲದೂ ವಾಪಸ್ ತಗೊಂಡಿದ್ರು. ಏನೇನು ಕಂಡೀಷನ್ ಹಾಕಿ ಅಮಾನತ್ ವಾಪಸ್ ತಗೊಂಡಿದ್ರು, ಅಮಾನತ್ ಮಾಡಿದ್ರು, ಅದೆಲ್ಲದೂ ವಾಪಸ್ ತಗೊಂಡು ನಾವು ಕ್ಲಿಯರ್ ಮಾಡಿದ್ದಾರೆ. ಸದನ ಸಮಿತಿ ನಮ್ದು 20 ಜನರ ಶಾಸಕರ ತಂಡ. ಪ್ರತಿ ಬುಧವಾರ ಆ ಸಭೆ ನಡೆಯುತ್ತೆ. ಈಗ ನನ್ನ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಭೆಗಳಿಗೆ ನಾನು ಹೋಗಿರ್ಲಿಲ್ಲ, ಹೋಗಕ್ಕೆ ಅವಕಾಶ ಇರಲಿಲ್ಲ. ವಿಧಾನಸಭಾ ಅಧಿವೇಶನಕ್ಕೂ ಹೋಗಕ್ಕೆ ಅವಕಾಶ ಇಲ್ಲ, ಬಟ್ ವಿಧಾನಸಭಾ ಅಧಿವೇಶನ ಕರೀಲಿಲ್ಲ, ಸೊ ಹಾಗಾಗಿ ಹೋಗಿರಲಿಲ್ಲ. ಸೊ ಈ ಕಮಿಟಿಗೆ ಮಾತ್ರ, ಉಳಿದಂಥ ಎಲ್ಲ ಕಡೆಗೂ ನಮಗೇನು ಸಮಸ್ಯೆ ಇಲ್ಲ, ಆ ಥರದ ಕೆಲವು ನಿರ್ಬಂಧಗಳು ಇರಲಿಲ್ಲ ನಮಗೆ. ಸೊ ಹಾಗಾಗಿ ಆ ಎಲ್ಲ ಸಂಗತಿಗಳು ಇವತ್ತು ರಿವರ್ಕ್ ಮಾಡಿರೋದ್ರಿಂದ ಹೋಗ್ಲಿಕ್ಕೆ ಅವಕಾಶ ಇದೆ. ನಾನು ಆ ಪಟ್ಟಿ ತರಲಿಲ್ಲ, ನಾನು ಎಲ್ಲೆಲ್ಲಿ ಕರ್ಕೊಂಡು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಮಿಟಿ, ಸ್ಥಾಯಿ ಸಮಿತಿ, ಅದು ವಿಧಾನ ಮಂಡಲದ ಒಂದು ಕಮಿಟಿ. ಅದು ಆ ಕಮಿಟಿ 20 ಜನ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತ ಸಮಿತಿ. ಅದು ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಇವರಿರುವಂಥ ಒಂದು ಸಮಿತಿ. ಅದು ಹೋದ ವರ್ಷ ಯೋಚನೆ ಮಾಡಿದ್ರು, ಹೋದ ವರ್ಷ ಹೋಗಕ್ಕಾಗಲಿಲ್ಲ, ಈ ವರ್ಷ ಯೋಚನೆ ಮಾಡಿದ್ದಾರೆ.